ಇದರಿಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಶನ್ ಕೊಟ್ಟು ಸರ್ ಪೊಲೀಸ್ ಸ್ಟೇಷನ್ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರುವಂತ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲಿ ಕೂಡ ಮೊಬೈಲ್ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ ಒಂದು ಸೆಕೆಂಡ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಅದು ಕೂಡ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಅಂದ್ರೆ ಭರತ್ ರೆಡ್ಡಿ ಸುಮಾರು ಅಂದ್ರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸೋದಂಥದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ASP ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡಿಯೋದಕ್ಕೆ ಅವ್ರಿಗೆ ನಾವು ರಿಕ್ವಿಸಿಷನ್ ಕೂಡ ಕೊಟ್ಟಿದ್ದು. ಬಟ್ ಅವ್ರು ಸತೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ASP ತುಂಬಾ ಪ್ರೆಷರ್ ಹಾಕಿ ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ವ್ಯಕ್ತಿ. ಸೊ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ SP ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕಂದ್ರೆ ಹೊಸದಾಗಿ ಬಂದಿದ್ದಾರೆ, ಮತ್ತೆ ಅವ್ರೇನೋ ಬಹಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ನಾವು ಕೇಳಿರೋ ಕಾರಣ ಮತ್ತೆ ನೀವು ಅದೇ ASP ರವಿಕುಮಾರ್ನ ಈ ಸೈಟಿಗೆ ಕಳಿಸಿದ್ದೀರಿ. ಅದೇ ASP ರವಿಕುಮಾರ್ನ ನೀವು ಈ ಸೈಟಿಗೆ ಕಳಿಸಿದ್ದೀರಿ. ಇಲ್ಲಿರುವಂತ ಇನ್ಸ್ಪೆಕ್ಟರ್ಸ್ ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ. ಒಂದು ಉದಾಹರಣೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ರೀಲ್ಸ್ ಮಾಡೋನು ಮನೆ ಡೋರ್ಗಳನ್ನು ಮುರಿಬಿಡ್ದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ 4 ತಿಂಗಳ ಹಿಂದೆನೆ ನಾವು ಸುಮಾರು 11 ವರ್ಷಗಳು ಇಂದ ಇಲ್ಲಿ ಸರಿಯಾಗಿ ಯಾವುದು ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ 4 ತಿಂಗಳ ಹಿಂದೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳಿಲ್ಲಿ ಇದೇ 3 ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಕಳಿಸಿರೋದು ಇದೆ. ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಬ್ಬರು ಎಂಟ್ರಿಫೇರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕಿರೋದು ಇದೆ. ಇವತ್ತು ಮತ್ತೆ ಅದೇ ASP ರವಿಕುಮಾರ್ನೇ ಈ ಮನೆ ತೊಟ್ಟಿರುವಂತ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಸೈಟಿಗೆ ಕಳಿಸ್ತಾರಂತಂದ್ರೆ ಇನ್ನು ನಾವೇನಂತ ಹೇಳ್ಬೇಕಾಗುತ್ತೆ. ಇವಾಗ ಅವನು ASP ರವಿಕುಮಾರ್ನ ಸಿಟಿ DSPನ ಇಲ್ಲಿಂದ ಹೊರಗಡೆ ಆಗ್ಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ವಿಷಯಗಳನ್ನ ಹೇಳಿದೀವಿ. ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂತ ಒಂದು ದಾಳಿ, ಮನೆ ಮೇಲೆ ಆಗಿರುವಂತ ಒಂದು ಫೈರಿಂಗ್ಗಳು, ಮತ್ತೆ ದೀಪಾವಳಿ ಪಟಾಕಿಗಳ ತರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನ, ಮತ್ತೆ ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗ್ಬೇಕು ಅನ್ನೋಂಥ ಕುತಂತ್ರ ಮಾಡಿ ಲಾಸ್ಟಿಗೆ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳಿಂದಾನೇ ಸತ್ತಿದ್ದಾನೆ ಅಂತ ಹೇಳಿ ಮೀಡಿಯಾಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರುವಂತ ಈ ಸಂದರ್ಭದಲ್ಲಿ